ನಮಸ್ಕಾರ. ನನ್ನ ಹೆಸರು ತೇಜಸ್ವಿನಿ. ನಾನು ಕನ್ನಡ ಮೀಡಿಯಂ 8ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ವಿಡಿಯೋಗಳನ್ನ ಮಾಡ್ತಾಯಿದ್ದೀನಿ. ಅದರಲ್ಲಿ ಸಂಖ್ಯೆಗಳೊಂದಿಗಿನ ಆಟ ಅನ್ನೋ ಚಾಪ್ಟರ್ನ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. 3 ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ. ಇದು 4ನೇ ವಿಡಿಯೋ. ಇದರಲ್ಲಿ ಬಾಧ್ಯತೆಯ ಪರೀಕ್ಷೆಗಳು ಅಥವಾ ಡಿವಿಸಿಬಿಲಿಟಿ ಟೆಸ್ಟ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ, ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಈ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತೋ ಮೂಲಕ ನೋಟಿಫಿಕೇಷನ್ನ ನೀವು ಪಡ್ಕೋಬೋದು. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ಸ್ ಕೂಡ ಮಾಡಿ. ನಿಮಗೆ ಏನಾದ್ರು ಡೌಟ್ ಇದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ, ನಾನು ಅದಕ್ಕೆ ಉತ್ತರಗಳನ್ನ ಕೊಡ್ತೀನಿ. ಹಾಗೆ ನಿಮ್ಮ ಸುತ್ತಮುತ್ತ ಯಾರು ಕನ್ನಡ ಮೀಡಿಯಂ ಹುಡುಗರಿದ್ರೆ ಅವ್ರಿಗೂ ಹೇಳಿ, ಹಾಗೆ ವಿಡಿಯೋಗಳನ್ನ ನೋಡೋದಕ್ಕೆ ಹೇಳಿ. ಈಗ ಬಾಧ್ಯತೆಯ ನಿಯಮಗಳ ಬಗ್ಗೆ ತಿಳ್ಕೊಳ್ಳೋಣ. ಏನಿದು ಬಾಧ್ಯತೆಯ ನಿಯಮ ಅಂದರೆ ಬಾಧ್ಯತೆಯ ಪರೀಕ್ಷೆಗಳು. ಇದನ್ನು ಇಂಗ್ಲೀಷ್ನಲ್ಲಿ ಡಿವಿಸಿಬಿಲಿಟಿ ಟೆಸ್ಟ್ ಅಂತ ಕರೀತಾರೆ. ಬಾಧ್ಯತೆ ಅಂದರೆ ಒಂದು ಸಂಖ್ಯೆಯನ್ನು ತಗೊಂಡು ಅದು 10ರಿಂದ ಭಾಗವಾಗುತ್ತಾ ಸಂಪೂರ್ಣವಾಗಿ ಶೇಷ 0 ಉಳಿಬೇಕು. ಆ ಥರ ಭಾಗ ಆಗೋಗಿದ್ರೆ ಅದನ್ನು ಬಾಧ್ಯತೆಯ ನಿಯಮ ಅಂತ ಕರೀತಾರೆ. ಅಂದರೆ ಆ ಅಂಕಿ 10ರಿಂದ ಭಾಗವಾಗುತ್ತೆ ಅಂತ ಹೇಳ್ಬೋದು. ನಿಮಗೆ ಗೊತ್ತೇ ಇದೆ, 10ರ ಮಗ್ಗಿ ಅದನ್ನು 10ರ ಗುಣಕಗಳು ಅಂತ ಕರೀತಾರೆ. 10ರ ಗುಣಕಗಳು ಅಂದರೆ 10, 20, 30, 40, 50 ಹಾಗೆ ಮುಂದುವರಿತಾ ಹೋಗುತ್ತೆ. 10ರಲ್ಲಿ 10, 10ರಲ್ಲಿ 20, 13ರಲ್ಲಿ 30 ಇದನ್ನು 10ರ ಗುಣಕಗಳು ಅಂತ ಕರೀತಾರೆ. 0ಯನ್ನು ಬಿಡಿ ಸ್ಥಾನದಲ್ಲಿ ಹೊಂದಿರುವ ಸಂಖ್ಯೆಗಳು 10ರಿಂದ ಭಾಗವಾಗುತ್ತವೆ. ಇದಾಗಲೇ ನಿಮಗೆ ಗೊತ್ತಿದೆ. ನೀವು ಭಾಗಾಕಾರ ಮಾಡಬೇಕಾದ್ರೆ ಶೇಷ 0 ಬರುತ್ತಲ್ವ. 10ನ್ನು 10ರಿಂದ ಭಾಗಿಸಿದ್ರೆ, 20ನ್ನು 10ರಿಂದ ಭಾಗಿಸಿದ್ರೆ 10 20 ಶೇಷ 0 ಬರುತ್ತೆ. ನೋಡಿ, ಇದು ಬಿಡಿ ಸ್ಥಾನದಲ್ಲಿ ಯಾವುದೇ ಅಂಕಿ ಬಿಡಿ ಸ್ಥಾನದಲ್ಲಿ 0 ಇದ್ದರೆ ಆ ಅಂಕಿ 10ರಿಂದ ಭಾಗವಾಗುತ್ತೆ. ಅದನ್ನು ನೀವಾಗಲೇ ಗೊತ್ತಿದೆ. ಸಾಮಾನ್ಯ ರೂಪ ಅಥವಾ ವಿಸ್ತೃತ ರೂಪದಲ್ಲಿ ಬರೆಯೋಣ. ಹೇಗೆ ಬರೆಯೋದು ನಿಮ್ಗಾಗಲೇ ಹೇಳ್ಕೊಟ್ಟಿದ್ದೀನಿ. ಬಿಡಿ 10 100ರ ಸ್ಥಾನ ಇದೆ. a + 10b + 100c ಅಂತ ನಾವು CBAನ ಬಿಡಿಸಿ ಬರಿಬೋದು. ಇವಾಗ a ಬೆಲೆ 0 ಅಂತ ತಗೊಳ್ಳೋಣ, b ಬೆಲೆ 2 ಅಂತ ತಗೊಳ್ಳೋಣ, c ಬೆಲೆ 3 ಅಂತ ತಗೊಳ್ಳೋಣ. ಹಾಗೆ ಇಲ್ಲಿ ಬರಿತಾ ಹೋಗೋಣ. a ಬೆಲೆ 0, b ಬೆಲೆ 2 ಹಾಗೆ c ಬೆಲೆ 3. ನೋಡಿ, 0 ಅಂದರೆ 0ನೇ ಬರುತ್ತೆ. 10 20, 10 100 300 ಇದನ್ನು ಕೂಡಿದಾಗ ನಮಗೆ 320 ಬರುತ್ತೆ. ನೋಡಿ, 320ನ್ನು ನಾವು 10ರಿಂದ ಭಾಗಿಸ್ಬೇಕು. 320ನ್ನು 10ರಿಂದ ಭಾಗಿಸ್ಬೇಕು. 10 3 30, 2ರಲ್ಲಿ 0 ಕಳೆದ್ರೆ 2, 3ರಲ್ಲಿ 3 ಕಳೆದ್ರೆ 0. ಹಾಗೆ ಈ 0ನ ಕೆಳಗಿಳಿಸ್ಕೊಳ್ಳೋಣ. 10 20 ನೋಡಿ, ನಮಗೆ ಶೇಷ 0 ಬಂತು. ಹಾಗೆ ಭಾಗಲಬ್ಧ 32 ಬಂತು. ಅದೇ ರೀತಿ ಇನ್ನೊಂದು ನಂಬರ್ ತಗೊಳ್ಳೋಣ. 470 ತಗೊಳ್ತೀನಿ. ಈ 470ನ 10ರಿಂದ ಭಾಗಿಸೋಣ. 470ನ 10ರಿಂದ ಭಾಗಿಸೋಣ. 10 4 40 ಕಳೆದ್ರೆ 7 - 0 7 - 0 7, 4ರಲ್ಲಿ 4 ಕಳೆದ್ರೆ 0. ಈ 0ನ ಕೆಳಗಿಳಿಸ್ಕೊಳ್ಳೋಣ. 17 70 0 0 ನೋಡಿ, ಇಲ್ಲಿ ಶೇಷ 0 ಉಳೀತು. ಇವಾಗ ಬಿಡಿ ಸ್ಥಾನ 0 ಬಿಟ್ಟು ಬೇರೆ ಅಂಕೆಯನ್ನು ತಗೊಳ್ಳೋಣ. 468 ತಗೊಳ್ತೀನಿ. ಈ 468ನ್ನು 10ರಿಂದ ಭಾಗಿಸೋಣ. 468ನ್ನು 10ರಿಂದ ಭಾಗಿಸಿದ್ರೆ 10 4 40 ಕಳೆಯೋಣ. 6ರಲ್ಲಿ 0 ಕಳೆದ್ರೆ 6, 4ರಲ್ಲಿ 4 ಕಳೆದ್ರೆ 0. 8ನ್ನು ಕೆಳಗಿಳಿಸ್ಕೊಳ್ಳೋಣ. 6 60 ನೋಡಿ, ಇಲ್ಲಿ ಶೇಷ 8 ಉಳೀತು. ನೋಡಿ, 10ರ ಬಾಧ್ಯತೆಯ ನಿಯಮ ಅಂದರೆ ಬಿಡಿ ಸ್ಥಾನದಲ್ಲಿ 0 ಇರುವಂತಹ ಯಾವುದೇ ಸಂಖ್ಯೆ ಆಗಲಿ ಅಥವಾ ನಂಬರ್ ಆಗಲಿ ಅದು 10ರಿಂದ ಸಂಪೂರ್ಣವಾಗಿ ಭಾಗ ಆಗಿ ಶೇಷ 0 ಬರುತ್ತೆ.
ಅದೇ ಬಿಡಿ ಸ್ಥಾನದಲ್ಲಿ ಯಾವುದಾದ್ರು ನಂಬರ್ ಇದ್ದರೆ, ಅಂದರೆ ಯಾವುದಾದ್ರು ಸಂಖ್ಯೆ ಇದ್ದರೆ 1ರಿಂದ 9ರವರೆಗೆ ಅದು ಸಂಖ್ಯೆ ಇದ್ದರೆ ಅದು ಶೇಷ ಉಳಿಸುತ್ತೆ. ಆ ಸಂಖ್ಯೆ 10ರಿಂದ ಭಾಗ ಆಗೋದಿಲ್ಲ. ಹಾಗಾದರೆ ಏನಪ್ಪ ಕನ್ಕ್ಲೂಷನ್ನು? 10ರ ಭಾಜ್ಯತೆಯ ನಿಯಮ ಏನು? ಬಿಡಿ ಸ್ಥಾನದಲ್ಲಿ 0ಯನ್ನು ಹೊಂದಿರುವಂಥ ಅಂಕಿಗಳು 10ರಿಂದ ಸಂಪೂರ್ಣವಾಗಿ ಭಾಗ ಆಗಿ ಶೇಷ 0ಯನ್ನು ಉಳಿಸುತ್ತೆ. ಇದು 10ರ ಭಾಜ್ಯತೆ. ಬನ್ನಿ ಹಾಗೆ 5ರ ಭಾಜ್ಯತೆಯನ್ನು ನೋಡೋಣ. 5ರ ಭಾಜ್ಯತೆ, ನಿಮಗೆ 5ರ ಮಗ್ಗಿ ಗೊತ್ತಿದೆ, ಅದನ್ನು 5ರ ಗುಣಕಗಳು ಅಂತ ಕರೀತಾರೆ. 5, 10, 15, 20, 25, 30, 35 ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇಲ್ಲಿ ಬಿಡಿ ಸ್ಥಾನದಲ್ಲಿ 5 ಅಥವಾ 0 ಇರುವಂತಹ ಅಂಕಿಗಳು 5ರಿಂದ ಭಾಗ ಆಗುತ್ತೆ. ನೋಡಿ, ಇಲ್ಲಿ ಬಿಡಿ ಸ್ಥಾನದಲ್ಲಿ 5 ಇದೆ, ಹಾಗೆ 10ರ ಬಿಡಿ ಸ್ಥಾನದಲ್ಲಿ 0 ಇದೆ ಈ 10 ನಂಬರಲ್ಲಿ. ಹಾಗಾದರೆ ಸಾಮಾನ್ಯ ರೂಪ ಬರ್ಕೊಳ್ಳೋದು ಹೇಗೆ? ಸಾಮಾನ್ಯ ರೂಪ ಬರೆಯೋದು CBA ಅಂತ 3 ಇಂಗ್ಲೀಷ್ ಸ್ಥಾನ ಬೆಲೆಗಳನ್ನು ತಗೊಂಡು ಅದನ್ನು 100C + 10B + A ಅಂತ ಬರ್ಕೊಳ್ಳೋದು. ಯಾವುದಾದ್ರು ಸಂಖ್ಯೆಗಳನ್ನ ತಗೊಳ್ಳೋಣ. ಬಿಡಿ ಸ್ಥಾನಕ್ಕೆ 5 ತಗೊಳ್ಳೋಣ, 10ರ ಸ್ಥಾನಕ್ಕೆ 4 ತಗೊಳ್ಳೋಣ, ಹಾಗೆ 100ರ ಸ್ಥಾನಕ್ಕೆ 3 ತಗೊಳ್ಳೋಣ. ಈಗ ಈ A ಸ್ಥಾನದಲ್ಲಿರುವ ಸಂಖ್ಯೆಯನ್ನು A ಸ್ಥಾನಕ್ಕೆ ಬರೆಯೋಣ. 5 + 10 × 4 + 100 × 3. ಈಗ ಗುಣಿಸೋಣ. 100 3 300 + 14 40 + 5. ಇವಾಗ ಕೂಡೋಣ. 300 + 40 340 + 5 345. ಈ 345ನ್ನು 5ರಿಂದ ಭಾಗಿಸ್ಬೇಕು. 345ನ್ನು 5ರಿಂದ ಭಾಗಿಸೋಣ. ಇಲ್ಲಿ 5 30, 4ರಲ್ಲಿ 0 ಕಳೆದ್ರೆ 4, 3ರಲ್ಲಿ 3 ಕಳೆದ್ರೆ 0. ಈಗ 5ನ್ನು ಕೆಳಗೆ ತಗೊಳ್ಳೋಣ. 5 9 45. ನೋಡಿ, ಇಲ್ಲೂ ಕೂಡ ಶೇಷ 0 ಆಯಿತು. ಸೊ ಬಿಡಿ ಸ್ಥಾನದಲ್ಲಿ ಅಂಕಿ 5 ಇದೆ. ಹಾಗೆ ಇನ್ನೂ ಒಂದು ವ್ಯಾಲ್ಯೂ ತಗೊಳ್ಳೋಣ. ಈಗ A 0 ಅಂತ ತಗೊಳ್ಳೋಣ, Bನ 2 ಅಂತ ತಗೊಳ್ಳೋಣ, Cನ 1 ಅಂತ ತಗೊಳ್ಳೋಣ. ಇವಾಗ ಡೈರೆಕ್ಟಾಗಿ ಬರ್ಕೊಳ್ಳೋಣ. 120 ಆಗುತ್ತೆ /5. ಈ 120ನ್ನು 5ರಿಂದ ಭಾಗಿಸೋಣ. 120ನ 5ರಿಂದ ಭಾಗಿಸಿದ್ರೆ 5 2 10, 2ರಲ್ಲಿ 0 ಕಳೆದ್ರೆ 2, 1ರಲ್ಲಿ 1 ಕಳೆದ್ರೆ 0. ಈ 0ನ ಕೆಳಗಿಳಿಸ್ಕೊಳ್ಳೋಣ. ನಿಮ್ಗೆ ಗೊತ್ತಿದೆ 5 4 20 ಅಂತ. 0 0 ನೋಡಿ, ಶೇಷ ಇಲ್ಲಿ 0 ಬಂದಿದೆ. ಹಾಗೆ ಬೇರೆ ನಂಬರ್ ತಗೊಳ್ಳೋಣ. ಈಗ 0 ಮತ್ತು 5 ಬಿಟ್ಟು ಬೇರೆ ಸಂಖ್ಯೆ ತಗೊಳ್ಳೋಣ. Aನ 3 ಅಂತ ತಗೊಳ್ಳೋಣ, Bನ 2 ಅಂತ ತಗೊಳ್ಳೋಣ, Cನ 4 ಅಂತ ತಗೊಳ್ಳೋಣ. ಈಗ ನಂಬರ್ ಎಷ್ಟಾಯಿತು? 4 2 3 423 ಸಂಖ್ಯೆ ಆಗಿದೆ. ಇದನ್ನು 5ರಿಂದ ಭಾಗಿಸೋಣ. 5ರಿಂದ 423ನ್ನು ಭಾಗಿಸಿದ್ರೆ 5 8 40 ಕಳೀರಿ, 2ರಲ್ಲಿ 0 ಕಳೆದ್ರೆ 2, 4ರಲ್ಲಿ 4 ಕಳೆದ್ರೆ 0. ಈ 3ನ್ನು ಕೆಳಗಿಳಿಸ್ಕೊಳ್ಳೋಣ. 5 4 20. ನೋಡಿ, ಇಲ್ಲಿ ಶೇಷ 3 ಉಳೀತು. ಹಾಗಾದರೆ ಏನಪ್ಪ ನಾವು ಬರೋದು ಏನಂತ ನಾವು ಕನ್ಸಿಡರ್ ಮಾಡೋದು? 5ರಿಂದ ಭಾಜ್ಯತೆ. ಬಿಡಿ ಸ್ಥಾನದಲ್ಲಿ 5 ಅಥವಾ 0 ಇರುವಂಥ ಸಂಖ್ಯೆಗಳು 5ರಿಂದ ಭಾಗ ಆಗುತ್ತೆ. ನೋಡಿ, ಇಲ್ಲಿ ಬಿಡಿ ಸ್ಥಾನದಲ್ಲಿ 5 ತೊಗೊಂಡಿದ್ದೀವಿ, ಇಲ್ಲಿ 0 ತೊಗೊಂಡಿದ್ದೀವಿ, ಆದರೆ ಇಲ್ಲಿ 3 ತೊಗೊಂಡಿದ್ದೀವಿ. ಈ 5 0 ಇರುವಂತಹ ಅಂಕೆಗಳು ಶೇಷನ ಉಳಿಸಲಿಲ್ಲ. ಆದರೆ 3 ಬಿಡಿ ಸ್ಥಾನದಲ್ಲಿ 3 ಇರುವಂತಹ ಅಂಕಿ ಶೇಷನ ಉಳಿಸ್ತು. ಹಾಗಾದರೆ ನಾವು ಏನಂತ ತಗೋಬೋದು? 5ರಿಂದ ಭಾಗವಾಗುವ ಸಂಖ್ಯೆಗಳು 5 ಬಿಡಿ ಸ್ಥಾನದಲ್ಲಿ 5 ಮತ್ತು 0ಯನ್ನು ಹೊಂದಿರಬೇಕು. ಅಂತಹ ಸಂಖ್ಯೆಗಳು 5ರಿಂದ ಸಂಪೂರ್ಣವಾಗಿ ಭಾಗ ಆಗ್ತವೆ. ಬನ್ನಿ, ಒಂದು ಕ್ವೆಶನ್ಸ್ ಇದೆ, ನೋಡೋಣ. n/5ರ ಭಾಗಾಕಾರವು ಶೇಷ 3ನ್ನು ಉಳಿಸಿದರೆ
ಎನ್ನ ಬಿಡಿ ಸ್ಥಾನದಲ್ಲಿರುವ ಅಂಕಿ ಯಾವುದು? ಎನ್ ಅಂದರೆ ಏನಿಲ್ಲ, ಒಂದು ಅಂಕಿ. ಅದು ಯಾವ ಅಂಕಿನಾರು ಆಗ್ಬೋದು, 2 ಅಂಕಿನಾರು ಆಗಿರ್ಬೋದು ಅಥವಾ 3 ಅಂಕಿನಾರು ಆಗ್ಬೋದು. ಇವಾಗ ಯಾವುದಾದ್ರು 2 ಅಂಕಿನ ತಗೊಳ್ಳೋಣ. ಏನಂತ ಕೊಟ್ಟಿದ್ದಾರೆ? n ಡಿವೈಡೆಡ್ ಬೈ 5ರ ಭಾಗಾಕಾರವು ಶೇಷನ 3ನ್ನು ಉಳಿಸ್ಬೇಕು. ಶೇಷ 3ನ್ನು ಉಳಿಸ್ಬೇಕು. ನೋಡಿ ಇಲ್ಲೇ ಇದೆ, ಇಲ್ಲಿ ಶೇಷ 3 ಉಳಿದಿದೆ. ಹಾಗಾದರೆ ಎಷ್ಟು ಇರಬೇಕು? ಬಿಡಿ ಸ್ಥಾನದಲ್ಲಿ 3 ಇರಬೇಕು ಅಥವಾ ಇದಕ್ಕೆ 8 ಇರಬೇಕು. ಬಿಡಿ ಸ್ಥಾನದಲ್ಲಿ 3 ಇರಬೇಕು ಅಥವಾ 8 ಇರಬೇಕು. ಅಂತಹ ಅಂಕಿಯು ಶೇಷ 3ನ್ನು ಉಳಿಸ್ತದೆ. ಹಾಗಾದರೆ ಒಂದು ಎಕ್ಸಾಂಪಲ್ ನೋಡೋಣ. 273, ಇನ್ನೊಂದು 408 ತಗೊಳ್ಳೋಣ. ಇದನ್ನು 5ರಿಂದ ಭಾಗಿಸೋಣ. 273ನ್ನು 5ರಿಂದ ಭಾಗಿಸಿದ್ರೆ 5 5 25, 7ರಲ್ಲಿ 5 ಕಳೆದ್ರೆ 2, 2ರಲ್ಲಿ 2 ಕಳೆದ್ರೆ 0, 3ನ್ನು ತಗೊಳ್ಳೋಣ. 5 4 20, ನೋಡಿ ಇಲ್ಲಿ 3ರಲ್ಲಿ 0 ಕಳೆದ್ರೆ 3, 2ರಲ್ಲಿ 2 ಕಳೆದ್ರೆ 0, ಶೇಷ 3 ಉಳಿತು. ಹಾಗೆ 408ನ್ನು ತೊಗೊಂಡಿದ್ದೀನಿ. ಈ 408ನ್ನು 5ರಿಂದ ಭಾಗಿಸ್ಬೇಕು. 5 8 40, 0ನಲ್ಲಿ 0 ಕಳೆದ್ರೆ 0, 4ರಲ್ಲಿ 4 ಕಳೆದ್ರೆ 0, 8ನ್ನು ಇಳಿಸ್ಕೊಳ್ಳೋಣ. 5 1 5, 8ರಲ್ಲಿ 5 ಕಳೆದ್ರೆ 3, ನೋಡಿ ಶೇಷ 3 ಉಳಿತು. ಹಾಗಾದರೆ ಯಾವುದೇ ಸಂಖ್ಯೆ ಬಿಡಿ ಸ್ಥಾನದಲ್ಲಿ 3 ಅಥವಾ 8 ಇದ್ದರೆ ನಾವು ಅಂಥ ಸಂಖ್ಯೆಯನ್ನು 5ರಿಂದ ಭಾಗಾಕಾರ ಮಾಡಿದಾಗ ಶೇಷ 3ನ್ನು ಉಳಿಸುತ್ತದೆ. ಮತ್ತು ಇನ್ನೊಂದು ಕ್ವೆಶನ್ ಇದೆ. n ಡಿವೈಡೆಡ್ ಬೈ 5ರ ಭಾಗಾಕಾರವು ಶೇಷ 1ನ್ನು ಉಳಿಸಿದರೆ ಎನ್ನ ಬಿಡಿ ಸ್ಥಾನದಲ್ಲಿರುವ ಅಂಕಿ ಯಾವುದು? ನೋಡಿ ಅಲ್ಲಾಗಲೇ ಹೇಳಿದ್ದೀನಿ, ಶೇಷ 3 ಉಳಿಬೇಕು ಅಂದರೆ 3 ಇರಬೇಕು ಅಥವಾ 8 ಇರಬೇಕು. ಹಾಗಾದರೆ ಇಲ್ಲಿ ಶೇಷ 1 ಇರಬೇಕಾದ್ರೆ ಯಾವ ಅಂಕಿ ಇರಬೇಕು ಬಿಡಿ ಸ್ಥಾನದಲ್ಲಿ? ಬಿಡಿ ಸ್ಥಾನದಲ್ಲಿ 1 ಅಥವಾ 6 ಇರಬೇಕು. 1 ಅಥವಾ 6 ಇರಬೇಕು. ನೋಡೋಣ ಒಂದು ಎಕ್ಸಾಂಪಲ್ಲು. 321 ಡಿವೈಡೆಡ್ ಬೈ 5, 336 ಡಿವೈಡೆಡ್ ಬೈ 5. ಭಾಗಿಸೋಣ. 321ನ್ನು 5ರಿಂದ ಭಾಗಿಸೋಣ. 5 6 30, 2ರಲ್ಲಿ 0 ಕಳೆದ್ರೆ 2, 3ರಲ್ಲಿ 3 ಕಳೆದ್ರೆ 0, 1 ಬಂತು. ಕೆಳಗಿಳಿಸ್ಕೊಳ್ಳೋಣ. 5 4 20 ಕಳೀರಿ. 1ರಲ್ಲಿ 0 ಕಳೆದ್ರೆ 1, 2ರಲ್ಲಿ 2 ಕಳೆದ್ರೆ 0, ನೋಡಿ ಶೇಷ 1 ಉಳೀತು. ಮತ್ತು 336ನ್ನು ಕೂಡ 5ರಿಂದ ಭಾಗಿಸ್ಕೊಳ್ಳೋಣ. 5 6 30, 3ರಲ್ಲಿ 0 ಕಳೆದ್ರೆ 3, 3ರಲ್ಲಿ 3 ಕಳೆದ್ರೆ 0, ಈ 6ನ್ನು ಕೆಳಗಿಳಿಸ್ಕೊಳ್ಳೋಣ. 5 7 35, 6ರಲ್ಲಿ 5 ಕಳೆದ್ರೆ 1, 3ರಲ್ಲಿ 3 ಕಳೆದ್ರೆ 0, ನೋಡಿ ಶೇಷ 1 ಉಳಿತು. ಹಾಗಾದರೆ n ಡಿವೈಡೆಡ್ ಬೈ 5ರ ಭಾಗಾಕಾರವು ಶೇಷ 1ನ್ನು ಉಳಿಸಿದರೆ ಎನ್ನ ಬಿಡಿ ಸ್ಥಾನದಲ್ಲಿರುವ ಅಂಕೆಗಳು 1 ಅಥವಾ 6 ಆಗಿರಬೇಕು. ಹಾಗಾದರೆ ಇನ್ನೊಂದು ನಂಬರ್ನ ಕ್ವೆಶನ್ ನೋಡೋಣ. n ಡಿವೈಡೆಡ್ ಬೈ 5ರ ಭಾಗಾಕಾರವು ಶೇಷ 4ನ್ನು ಉಳಿಸಿದರೆ ಎನ್ನ ಬಿಡಿ ಸ್ಥಾನದಲ್ಲಿರುವ ಅಂಕೆ ಯಾವುದು? ಇಲ್ಲಿ 3 8 ಇದ್ದರೆ ನಮಗೆ 3 ಉಳಿಯುತ್ತೆ. 1 6 ಇದ್ದರೆ 1 ಶೇಷ ಉಳಿಯುತ್ತೆ. ಹಾಗಾದರೆ ಶೇಷ 4ನ್ನು ಉಳಿಬೇಕಾದ್ರೆ ಬಿಡಿ ಸ್ಥಾನದಲ್ಲಿ ಯಾವ ಅಂಕಿ ಇರಬೇಕು? ಬಿಡಿ ಸ್ಥಾನದಲ್ಲಿ 4 ಅಥವಾ 9 ಇರಬೇಕು. 4 ಅಥವಾ 9 ಇರಬೇಕು. ಒಂದು ನಂಬರ್ ತಗೊಳ್ಳೋಣ. ಉದಾಹರಣೆಗೆ 344 ಡಿವೈಡೆಡ್ ಬೈ 5, 299 ಡಿವೈಡೆಡ್ ಬೈ 5. ಭಾಗಿಸಿ. ಇವಾಗ 344 5ರಿಂದ ಭಾಗ ಆದರೆ
5 30, 4ರಲ್ಲಿ 0 ಕಳೆದ್ರೆ 4, 3ರಲ್ಲಿ 3 ಕಳೆದ್ರೆ 0. 4ನ್ನು ಕೆಳಗಿಳಿಸ್ಕೊಳ್ಳೋಣ. 8 ಅಥವಾ 5 8 40, 4ರಲ್ಲಿ 0 ಕಳೆದ್ರೆ 4, 4ರಲ್ಲಿ 0 ಕಳೆದ್ರೆ 4, 4ರಲ್ಲಿ 4 ಕಳೆದ್ರೆ 0, ಶೇಷ 4 ಉಳೀತು. ಹಾಗಾದರೆ 299ನ್ನು 5ರಿಂದ ಭಾಗಿಸ್ಕೊಳ್ಳೋಣ. 5 5ಲಿ 25, 9ರಲ್ಲಿ 5 ಕಳೆದ್ರೆ 4, 2ರಲ್ಲಿ 2 ಕಳೆದ್ರೆ 0, 9ನ್ನು ಕೆಳಗಿಳಿಸ್ಕೊಳ್ಳಿ. 5 9ಲಿ 45, 9ರಲ್ಲಿ 5 ಕಳೆದ್ರೆ 4, 4ರಲ್ಲಿ 4 ಕಳೆದ್ರೆ 0. ನೋಡಿ, ಶೇಷ 4 ಉಳೀತು. ಹಾಗಾದರೆ n ಡಿವೈಡೆಡ್ ಬೈ 5ರ ಭಾಗಾಕಾರವು ಶೇಷ 4ನ್ನು ಉಳಿಸಬೇಕಾದ್ರೆ n ಬಿಡಿ ಸ್ಥಾನದಲ್ಲಿ 4 ಅಥವಾ 9 ಇದ್ದರೆ ಶೇಷ 4 ಉಳಿಯುತ್ತೆ. ನೆಕ್ಸ್ಟ್ ನಾವು 2ರ ಭಾಜ್ಯತೆಯ ನಿಯಮಗಳನ್ನ ನೋಡೋಣ. ನಿಮಗೆ 2ರ ಭಾಜ್ಯತೆಯ ನಿಯಮಗಳು ಆಗಲೇ ಗೊತ್ತಿದೆ. ನಿಮಗೆ ಸರಿ ಸಂಖ್ಯೆಗಳು ಗೊತ್ತಿದೆ, ಹಾಗೆ ಬೆಸ ಸಂಖ್ಯೆ ಗೊತ್ತಿದೆ. ಒಂದ್ಸಲಿ ಅದನ್ನು ಪುನರ್ಮನನ ಮಾಡ್ಕೊಳ್ಳೋಣ. ಸರಿ ಸಂಖ್ಯೆಗಳು ಯಾವ್ಯಾವುದಪ್ಪ? ಸರಿ ಸಂಖ್ಯೆಗಳು 2, 4, 6, 8, 10, ಹಾಗೆ 12, 14 ಮುಂದುವರಿತಾ ಹೋಗುತ್ತೆ. ಬೆಸ ಸಂಖ್ಯೆಗಳು 1, 3, 5, 7, 9, 11, 13, 15 ಹೀಗೆ ಮುಂದುವರಿತಾ ಹೋಗುತ್ತೆ. ಬಿಡಿ ಸ್ಥಾನದಲ್ಲಿ 0, 2, 4, 6, 8 ಇದ್ದರೆ ಅಂತಹ ಸಂಖ್ಯೆಗಳು 2ರಿಂದ ಭಾಗ ಆಗುತ್ತೆ ಅಂತ ನಿಮಗಾಗಲೇ ಗೊತ್ತಿದೆ. ಬಿಡಿ ಸ್ಥಾನದಲ್ಲಿ 1, 3, 5, 7, 9 ಈ ಥರ ಸಂಖ್ಯೆಗಳು ಇದ್ದರೆ ಆ ಸಂಖ್ಯೆಗಳು ಭಾಗ ಆಗೋದಿಲ್ಲ ಅಂತ ಗೊತ್ತಿದೆ. ಹಾಗಾದರೆ ಒಂದು ಎಕ್ಸಾಂಪಲ್ ನೋಡೋಣ. ಸಾಮಾನ್ಯ ರೂಪದಲ್ಲಿ ಬರ್ಕೊಂಡು. ಹೇಗಪ್ಪ ಸಾಮಾನ್ಯ ರೂಪದಲ್ಲಿ ಬರೆಯೋದು? CBA ಅಂತ ಒಂದು 3 ಅಂಕಿಯ ಸಂಖ್ಯೆಗಳನ್ನ ತಗೊಳ್ಳೋಣ. ಅದನ್ನು ಬಿಡಿಸಿ ಬರೆದಾಗ 100C + 10B + A ಅಂತ ಬರ್ಕೋಬೋದು. ಈಗ ಏನ ಯಾವುದಾದ್ರು ಒಂದು ಸಂಖ್ಯೆಯನ್ನು ನಾವು ತಗೊಳ್ಳೋಣ. A ಸ್ಥಾನಕ್ಕೆ ನಾನು ಸರಿ ಸಂಖ್ಯೆ ತಗೊಳ್ತೀನಿ 4, B ಸ್ಥಾನಕ್ಕೆ 3, C ಸ್ಥಾನಕ್ಕೆ 2. ಹಾಗಾದರೆ ಯಾವುದು ಸಂಖ್ಯೆ ಆಯಿತು? ಇವಾಗ ಸಂಖ್ಯೆ 100 × 4 + 10 × 3 ಪ್ಲಸ್ C ಬೆಲೆ 2 ಅಲ್ವಾ, A ಬೆಲೆ 4. 102 200 + 13 30 + 4 ಕೂಡಿ 234 ಆಯಿತು. ಈ 234ನ್ನು 2ರಿಂದ ಭಾಗಿಸ್ಕೊಳ್ಳೋಣ. 234ನ್ನು 2ರಿಂದ ಭಾಗಿಸ್ಕೊಳ್ಳೋಣ. 2 1 2, 2ರಲ್ಲಿ 2 ಕಳೆದ್ರೆ 0, 3ನ್ನು ಕೆಳಗಿಳಿಸ್ಕೊಳ್ಳೋಣ. 2 1 2, 3ರಲ್ಲಿ 2 ಕಳೆದ್ರೆ 1, 4ನ್ನು ಕೆಳಗಿಳಿಸ್ಕೊಳ್ಳೋಣ. 2 7 14. ನೋಡಿ, ಶೇಷ 0 ಉಳೀತು. ಹಾಗಾದರೆ ಇನ್ನೊಂದು ನಂಬರ್ ತಗೊಳ್ಳೋಣ. 471. ನೋಡಿ, ನಾನು ಸರಿ ಬಿಡಿ ಸ್ಥಾನದಲ್ಲಿ ನಾನು ಇವಾಗ ಬೆಸ ಸಂಖ್ಯೆಗಳನ್ನ ತಗೊಂಡಿದ್ದೀನಿ. 471ನ್ನು ನಾವು 2ರಿಂದ ಭಾಗಾಕಾರ ಮಾಡಬೇಕು. 2 2ಲಿ 4, 4 - 4 0, 7ನ್ನು ಕೆಳಗಿಳಿಸ್ಕೊಳ್ಳೋಣ. 2 3 6, 7 - 6 1, ಈ 1ನ್ನು ಕೆಳಗಿಳಿಸ್ಕೊಳ್ಳೋಣ. 2 5ಲಿ 10, ಇದನ್ನು ಕಳ್ಕೊಂಡ್ರೆ 11ರಲ್ಲಿ 10 ಕಳೆದ್ರೆ 1, ನೋಡಿ ಶೇಷ 1 ಉಳೀತು. ನೋಡಿ, ಬಿಡಿ ಸ್ಥಾನದಲ್ಲಿ ಸರಿ ಸಂಖ್ಯೆ ಇದ್ದರೆ ಆ ಸಂಖ್ಯೆಯು ಸಂಪೂರ್ಣವಾಗಿ ಭಾಗ ಆಗುತ್ತೆ 2ರಿಂದ. ಅದೇ ಬಿಡಿ ಸ್ಥಾನದಲ್ಲಿ ಬೆಸ ಸಂಖ್ಯೆ ಇದ್ದರೆ ನಮಗೆ ಶೇಷ 1 ಉಳಿಯುತ್ತೆ. ಬನ್ನಿ, ಕೆಲವು ಕ್ವೆಶನ್ಸ್ ಇದೆ, ನೋಡೋಣ. n ಡಿವೈಡೆಡ್ ಬೈ 2ರ ಭಾಗಾಕಾರವು ಶೇಷ 1ನ್ನು ಉಳಿಸಿದರೆ n ಬಿಡಿ ಸ್ಥಾನದಲ್ಲಿರುವ ಅಂಕಿ ಯಾವುದು? ನೋಡಿ, ಶೇಷ 1 ಉಳಿಬೇಕು. ಯಾವ್ಯಾವ ನಂಬರ್ ಇರಬೇಕು? 1, 3, 5, 7, 9 ಹೀಗೆ ಬೆಸ ಸಂಖ್ಯೆ ಇದ್ದರೆ
ನಮಗೆ ಶೇಷ 1 ಉಳಿಯುತ್ತೆ. ಯಾವುದೇ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಬೆಸ ಸಂಖ್ಯೆ ಇದ್ದರೆ ಅಂತಹ ಸಂಖ್ಯೆಯನ್ನು 2ರಿಂದ ಭಾಗ ಮಾಡಿದ್ರೆ ನಮಗೆ ಶೇಷ 1 ಉಳಿಯುತ್ತೆ. ನಾನು ಮುಂಚೆ 1 ತೊಗೊಂಡಿದ್ದೆ, ಇವಾಗ ಬೇರೆ ನಂಬರ್ನ ತೊಗೊಳ್ತೀನಿ. 29 ತೊಗೊಳ್ತೀನಿ, ಈಸಿಯಾಗಿರಲಿ. 2ರಿಂದ ಭಾಗ ಮಾಡೋಣ. 2ರಿಂದ 29ನ್ನು ಭಾಗಿಸೋಣ. 2 1 2, 2ರಲ್ಲಿ 2 ಕಳೆದ್ರೆ 0, 9ನ್ನು ಉಳಿಸ್ಕೊಳ್ಳಿ, ಇಳಿಸ್ಕೊಳ್ಳಿ. 2 4 8, 9ರಲ್ಲಿ 8 ಕಳೆದ್ರೆ 1, ನೋಡಿ ಶೇಷ 1 ಉಳಿತು. ಹಾಗೆ 7 ತೊಗೊಳ್ಳೋಣ. 57 ತೊಗೊಳ್ತೀನಿ ನಾನು, ಡಿವೈಡೆಡ್ ಬೈ 2. 57ನ್ನು 2ರಿಂದ ಭಾಗಿಸ್ಕೊಳ್ಳೋಣ. 2 2 4, 5ರಲ್ಲಿ 4 ಕಳೆದ್ರೆ 1, 7ನ್ನು ಕೆಳಗಿಳಿಸ್ಕೊಳ್ಳಿ. 2 8 16, 2 9 18 ಜಾಸ್ತಿ ಆಗುತ್ತೆ. 2 8 16, 7ರಲ್ಲಿ 6 ಕಳೆದ್ರೆ 1, 1ರಲ್ಲಿ 1 ಕಳೆದ್ರೆ 0, ನೋಡಿ ಶೇಷ 1 ಉಳಿತು. ಹಾಗಾದರೆ ಏನಪ್ಪ ನಾವು ಕನ್ಸಿಡರ್ ಮಾಡ್ಬೋದು? ಬಿಡಿ ಸ್ಥಾನದಲ್ಲಿ 1 3 5 7 9 ಅಂದರೆ ಬೆಸ ಸಂಖ್ಯೆ ಇರುವಂತಹ ಸಂಖ್ಯೆಗಳು 2ರಿಂದ ಭಾಗಾಕಾರ ಮಾಡಿದಾಗ ಶೇಷ 1ನ್ನು ಉಳಿಸುತ್ತದೆ ಅಂತ ನಾವು ಹೇಳ್ಬೋದು. 2ನೇ ಕ್ವೆಶನ್ನು, n/7ರ ಭಾಗಾಕಾರವು ಶೇಷ 0ಯನ್ನು ನೀಡಿದರೆ n ಬಿಡಿ ಸ್ಥಾನದಲ್ಲಿರುವ ಅಂಕಿ ಯಾವುದು? ನೋಡಿ, ನೀವು ಯಾವುದೇ ಸಂಖ್ಯೆಯಿಂದ 2ನ್ನು ನೀವು ಭಾಗಾಕಾರ ಮಾಡಿದ್ರೆ ಶೇಷ 0 ಅಥವಾ 1 ಇವೆರಡರಲ್ಲೇ ಉಳ್ಕೊಳ್ಳುತ್ತೆ. ಶೇಷ 1 ಉಳಿಬೇಕು ಅಂದರೆ ನೀವು ಬಿಡಿ ಸ್ಥಾನದಲ್ಲಿ ಬೆಸ ಸಂಖ್ಯೆಯನ್ನು ಬರೆದ್ರೆ ಶೇಷ 1 ಉಳಿಯುತ್ತೆ. ಶೇಷ 0 ಉಳಿಬೇಕು ಅಂದರೆ ಬಿಡಿ ಸ್ಥಾನದಲ್ಲಿ ಸರಿ ಸಂಖ್ಯೆಗಳನ್ನ ಬರಿಬೇಕು. ಬಿಡಿ ಸ್ಥಾನದಲ್ಲಿ 2 0 ಕೂಡ ತಗೋಬೋದು. 0 2 4 6 8 ಹೀಗೆ ಸರಿ ಸಂಖ್ಯೆಗಳನ್ನ ತಗೊಂಡ್ರೆ ಆಗ ಶೇಷ 0 ಉಳಿಯುತ್ತೆ. ಬನ್ನಿ ನೋಡೋಣ. 36 ತಗೊಳ್ತೀನಿ, ಇದನ್ನು 2ರಿಂದ ಭಾಗಿಸ್ತೀನಿ. 36ನ್ನು 2ರಿಂದ ಭಾಗಿಸಿದ್ರೆ 2 1 2 ಕಳೀರಿ, 3ರಲ್ಲಿ 2 ಕಳೆದ್ರೆ 1, 6ನ್ನು ಕೆಳಗಿಳಿಸ್ಕೊಳ್ಳಿ. 2 8 16, 16ರಲ್ಲಿ 16 ಕಳೆದ್ರೆ 0, ನೋಡಿ ಶೇಷ 0 ಉಳಿಯಿತು. ಇನ್ನೊಂದು ನಂಬರ್ ತಗೊಳ್ಳೋಣ. 78 ಡಿವೈಡೆಡ್ ಬೈ 2. 78ನ್ನು 2ರಿಂದ ಭಾಗಿಸಿದ್ರೆ 2 3 6, 7ರಲ್ಲಿ 6 ಕಳೆದ್ರೆ 1, 8ನ್ನು ಕೆಳಗಿಳಿಸ್ಕೊಳ್ಳಿ. 2 9 18, ನೋಡಿ ಶೇಷ ಇಲ್ಲಿ 0 ಉಳಿಯಿತು. ಇನ್ನೊಂದು ಕ್ವೆಶನ್ ನೋಡೋಣ. ಒಂದೊಮ್ಮೆ n/5ರ ಭಾಗಾಕಾರವು ಶೇಷ 4ನ್ನು ಮತ್ತು n/2ರ ಭಾಗಾಕಾರವು ಶೇಷ 1ನ್ನು ಉಳಿಸಿದರೆ n ಬಿಡಿ ಸ್ಥಾನದಲ್ಲಿರುವ ಅಂಕಿ ಯಾವುದು? ನೋಡಿ, ಯಾವುದೇ ನಂಬರ್ ತಗೊಂಡ್ರೆ ಅದು 5ರಿಂದ ಭಾಗಾಕಾರ ಆದರೆ ಶೇಷ 4ನ್ನು ಉಳಿಸ್ಬೇಕು. ಶೇಷ 4ನ್ನು ಉಳಿಸ್ಬೇಕು ಅಂದರೆ ಅದು 4 ಬಿಡಿ ಸ್ಥಾನದಲ್ಲಿರಬೇಕು ಅಥವಾ 9 ಬಿಡಿ ಸ್ಥಾನದಲ್ಲಿ ಇರಬೇಕು. ಮತ್ತು ಅದೇ ನಂಬರು, ಅದೇ ಸಂಖ್ಯೆ 2ರಿಂದ ಭಾಗಾಕಾರ ಆದಾಗ ಶೇಷ 1ನ್ನು ಉಳಿಸ್ಬೇಕು. ಹಾಗಾದರೆ ಆ n ಬಿಡಿ ಸ್ಥಾನದಲ್ಲಿರುವ ಅಂಕೆ ಯಾವುದು? ನೋಡ್ರಿ, 2 ಅನ್ನೋದು 4ನ್ನು ಸಂಪೂರ್ಣವಾಗಿ ಭಾಗ ಮಾಡುತ್ತೆ, ಆದರೆ 9ನ್ನು ಭಾಗ ಮಾಡೋದಿಲ್ಲ. ಹಾಗಾದರೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ. 374, ಇದನ್ನು 5ರಿಂದ ಭಾಗ ಮಾಡಿದ್ರೆ 374ನ್ನು 5ರಿಂದ ಭಾಗ ಮಾಡಿದ್ರೆ 5 7 35, 24 ಉಳಿತು. 5 4 24 ಶೇಷ ಉಳಿತು. ಇದೇ ಸಂಖ್ಯೆಯನ್ನು 2ರಿಂದ ಭಾಗ ಮಾಡಿದ್ರೆ 374ನ್ನು 2 1 2, 3ರಲ್ಲಿ 2 ಕಳೆದ್ರೆ 1,
7ನ್ನು ಕೆಳಗಿಳಿಸ್ಕೊಳ್ಳಿ. 2 8 16, 7ರಲ್ಲಿ 6 ಕಳೆದ್ರೆ 1, 4 ಕೆಳಗಿಳಿಸ್ಕೊಳ್ಳಿ. 2 7 14 ನೋಡಿ 0 0 ಉಳಿಯಿತು. ಅದೇ ಥರ 9 ಬಿಡಿ ಸ್ಥಾನದಲ್ಲಿದ್ದರೆ ನಾವು 5ರಿಂದ ಭಾಗ ಮಾಡಿದರೆ 4 ಶೇಷ ಉಳಿಯುತ್ತೆ. ಅದೇ ನಂಬರು 2ರಿಂದ ಭಾಗ ಮಾಡಿದ್ರೆ ಎಷ್ಟು ಉಳಿಯುತ್ತೆ ನೋಡೋಣ. 349. ಇದನ್ನು ನಾನು 2ರಿಂದನೇ ಡೈರೆಕ್ಟಾಗಿ ಭಾಗ ಮಾಡ್ತೀನಿ. 349ನ್ನು 2ರಿಂದ ಭಾಗ ಮಾಡಿದ್ರೆ 2 1 2, 3ರಲ್ಲಿ 2 ಕಳೆದ್ರೆ 1, 4 ಕೆಳಗಿಳಿಸ್ಕೊಳ್ಳಿ. 2 7 14, 14ರಲ್ಲಿ 14 ಕಳೆದ್ರೆ 0, 9ನ್ನು ಕೆಳಗಿಳಿಸ್ಕೊಳ್ಳಿ. 2 4 8 ನೋಡಿ ಶೇಷ 1 ಉಳೀತು. ಹಾಗಾದರೆ 4 ಅಥವಾ 9ರಲ್ಲಿ ಬಿಡಿ ಸ್ಥಾನದಲ್ಲಿ 9 ಸಂಖ್ಯೆ ಇದ್ದರೆ 5ರಿಂದ ಆ ಸಂಖ್ಯೆಯನ್ನು ಭಾಗ ಮಾಡಿದಾಗ ಶೇಷ 4 ಉಳಿಯುತ್ತೆ. ಅದೇ ಸಂಖ್ಯೆಯನ್ನು 2ರಿಂದ ಭಾಗ ಮಾಡಿದಾಗ ಶೇಷ 1 ಉಳಿಯುತ್ತೆ. ಇನ್ನು ನೆಕ್ಸ್ಟ್ 9 ಮತ್ತು 3ರ ಭಾಜ್ಯತೆ. 9 ಮತ್ತು 3ರ ಭಾಜ್ಯತೆ ಇದುವರೆಗೆ ನೀವು 10ರ ಭಾಜ್ಯತೆ, 5ರ ಭಾಜ್ಯತೆ ಹಾಗೂ 2ರ ಭಾಜ್ಯತೆಯ ನಿಯಮಗಳನ್ನ ತಿಳ್ಕೊಂಡ್ರಿ. ಹಾಗೆ ಅದರ ಮೇಲೆ ಪ್ರಾಬ್ಲಮ್ ಕೂಡ ತಿಳ್ಕೊಂಡ್ರಿ. ನಾನು ನೆಕ್ಸ್ಟು 9 ಮತ್ತು 3ರಿಂದ ಭಾಜ್ಯತೆಯ ನಿಯಮಗಳನ್ನ ತಿಳಿಸ್ತೀನಿ. ಧನ್ಯವಾದಗಳು.